ಅಂತ ಬಂದ್ರೆ ದಾಳಿನೇ ಕಟ್ಟಿದಂತಹ ಪೊಲೀಸಪ್ಪ ಸ್ಟೇಷನ್ಗೆ ಹೋದ ಮಹಿಳೆಯನ್ನೇ ಬೊಟ್ಟಿಗೆ ಹಾಕೊಂಡಿರುವಂತಹ ಭೂಪ ಇವನು ಮದುವೆಯಾಗಿ ಕೈಕೊಟ್ಟ ಪೊಲೀಸಪ್ಪನ ಮೇಲೆ ಹೆಂಡತಿಯಿಂದ ಎಫ್ಐಆರ್ 2016ರಲ್ಲಿ ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ನಡೆದಿತ್ತು. ಆ ಕೊಲೆ ಏನಪ್ಪಾ ಅಂತಂದ್ರೆ ಒಂದು ರೌಡಿ ಶೀಟರ್ ಕೊಲೆ. ಅದು ಇಲ್ಲೇ ನಮ್ಮ ಮಂತ್ರಿ ಮಾಲ್ ಎದುರುಗಡೆ ನಡೆದಂತಹ ಕೊಲೆ. ಅದು ಯಾವಾಗ ನಡೆದಿರೋದು? 2016ರಲ್ಲಿ ನಡೆದಿರೋದು. ಅದು ಶೇಷಾದ್ರಿಪುರ ಪೊಲೀಸ್ ಠಾಣೆಗೆ ಆ ವ್ಯಾಪ್ತಿಯಲ್ಲಿ ನಡೆದಂತಹ ಕೊಲೆ ಪ್ರಕರಣವನ್ನ ಶೇಷಾದ್ರಿಪುರಂ ಪೊಲೀಸರು ದಾಖಲಿಸಿಕೊಂಡಿದ್ರು. ಪತಿಯ ಕೊಲೆ ಸಂಬಂಧ ಸ್ಟೇಷನ್ಗೆ ಪಾಪ ಪತ್ನಿ ಅಲ್ದಾಡ್ತಾ ಇದ್ಲು. ಏನಾಯ್ತು, ನನ್ನ ಗಂಡನ್ ಕೊಲೆ ಮಾಡಿದ್ರು, ಅಯ್ಯೋ ಏನಪ್ಪಾ ಮಾಡೋದು, ಯಾವ ತರ ಇನ್ವೆಸ್ಟಿಗೇಷನ್ ಹೇಗಾಗುತ್ತೆ, ಯಾರು ಕೊಲೆ ಮಾಡಿದ್ರು, ಅದೆಲ್ಲ ಒಂದು ಟೆನ್ಷನ್ ಇರುತ್ತೆ. ಪತ್ನಿ ಓಡಾಡ್ತಿದ್ಲು. ಆಗ ಶೇಷಾದ್ರಿಪುರಂ ಠಾಣೆಯಲ್ಲಿ ಮನೋಜ್ ಅನ್ನುವಂತಹ ಕಾನ್ಸ್ಟೇಬಲ್ ಇದ್ರು. ಕೋರ್ಟ್ ಸಮನ್ಸ್ ನೀಡೋಕೆ ಬಂದಿದ್ದಂತಹ ಮಹಿಳೆಯನ್ನ ಇದೇ ಪೇದೆ ಮನೋಜು ಪರಿಚಯವನ್ನ ಮಾಡಿಕೊಂಡ್ರು. 2019ರಲ್ಲಿ ಇವರಿಬ್ಬರ ನಂಬರು ಎಕ್ಸ್ಚೇಂಜ್ ಆಯ್ತು. 2019ರಲ್ಲಿ ನಂಬರ್ ಎಕ್ಸ್ಚೇಂಜ್ ಆಯ್ತು. 2024ರವರೆಗೂ ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ರು ಇವರಿಬ್ರು ಕೂಡ. ನೀವ್ ಯಾರು ಅಂತ ಮರ್ತೇ ಹೋಗಿದೆ. ಒಂದ್ ಕೆಲಸ ಮಾಡಿ, ಫೋಟೋ ಕಳಿಸಿ ಅಂತ ಹೇಳ್ಬಿಟ್ಟು ಈ ಪೊಲೀಸಪ್ಪ ಆಕೆಯನ್ನ ಕೇಳ್ತಾನೆ. ಯಾವಾಗ? 4 ವರ್ಷ ಆದ್ಮೇಲೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ, ನಾ ಒಂದು ಫೋಟೋ ಹಾಕಿದ್ರಲ್ಲ, ಅವನೇ ಮಹಾನುಭಾವ ಮನೋಜ್ ಅನ್ನುವಂತಹ ಪೊಲೀಸ್ ಪೇದೆ. ಇದೇ ಮಹಾನುಭಾವ. ಇದು ಇನ್ನೊಂದು ಪ್ರಜ್ವಲ್ ರೇವಣ್ಣ ಕೇಸ್ ಅಂತ ಅನ್ಸುತ್ತೆ. ಪ್ರಜ್ವಲ್ ರೇವಣ್ಣ ತರಾನೇ ಇರುವಂತಹ ಕೇಸ್ ಇದು. ಸೊ ಇನ್ನೊಬ್ರು ಪ್ರಜ್ವಲ್ ರೇವಣ್ಣನೇ ಇರ್ಬೋದು, ಹೇಳಕ್ಕಾಗಲ್ಲ. ಕೆಲ ತಿಂಗಳ ಹಿಂದೆ ಫೋಟೋ ಕಳಿಸಿ ಅಂತ ಹೇಳ್ಬಿಟ್ಟು ಮೆಸೇಜ್ ಅನ್ನ ಮಾಡ್ತಾನೆ ಮನೋಜು. ಅಷ್ಟೇ ಅಲ್ಲ, ಫೋಟೋ ಬರ್ತಿದ್ದಂಗೆ ಐ ಲವ್ ಯು ಅಂತ ಮೆಸೇಜ್ ಅನ್ನ ಹಾಕ್ತಾನೆ. ಯಾರು? ಇದೇ ಮಹಾನುಭಾವ ಮನೋಜ್. ಅಷ್ಟೇ ಅಲ್ಲ, ನೀವು ಸಖತ್ತಾಗಿದ್ದೀರಾ, ನಾನು ಮದುವೆ ಆಗ್ತೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆ ಫೋಟೋ ನೋಡೋಕೆ ಅದೇನಾಯ್ತಾ ಗೊತ್ತಿಲ್ಲ, ಹಿಂಗ ಫೋಟೋ ನೋಡ್ತಾನೆ. ಫೋಟೋ ನೋಡಿದ ತಕ್ಷಣ ವಾವ್, ನೀವು ಸಖತ್ತಾಗಿದ್ದೀರಾ, ಸೂಪರ್ ಆಗಿದ್ದೀರಾ, ನಾನೇ ಮದುವೆ ಆಗ್ತೀನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಹೇಳ್ತಾರಲ್ಲ, ಕಲರ್ಫುಲ್ ಕಾಗೆನ ಹಾರಿಸ್ದ. ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ಡೈಲಾಗ್ ಮೇಲೆ ಡೈಲಾಗ್ಗಳನ್ನ ಹೊಡಿತಾನೆ. ಯಾವ ಹೀರೋಗೂ ಇವರು ಕಮ್ಮಿ ಇಲ್ಲ, ಈ ಕಡೆಯಿಂದ ಯಾವ ಪ್ರಜ್ವಲ್ ರೇವಣ್ಣಗೂ ಕಮ್ಮಿ ಇಲ್ಲ. ಇನ್ನು ಮನೋಜ್ ಒಳ್ಳೆಯವನು ಅಂದ್ಕೊಂಡು ಪಾಪ ಆಕೆಗೆ ಏನ್ ಗೊತ್ತು, ಮದುವೆಗೆ ಒಪ್ಕೊಂತಾರೆ. ಕಲರ್ ಕಾಗೆ ಆಡ್ಸಿದ್ರೆ ಹುಡುಗಿರು ಪಾಪ ಒಪ್ಕೊಂತಾರೆ. ಆಕೆಗೆ 2 ಹೆಣ್ಣು ಮಕ್ಕಳಿದ್ದಾರೆ ಎಂದು ತಿಳಿದು ಕೂಡ ಈ ಮನೋಜು ಅಂದ್ರೆ ಇದೇ ಪೊಲೀಸ್ ಪೇದೆ ತಾಳಿಯನ್ನ ಕಟ್ತಾನೆ. ನಂಜನಗೂಡಲ್ಲಿ ಮದುವೆಯನ್ನ ಮಾಡಿಕೊಂಡು ವಯಾಲಿ ಕಾವಲ್ನಲ್ಲಿ ರಿಜಿಸ್ಟರ್ ಮದುವೆ ಆಗ್ತಾರೆ. 28/11/2024 ರಿಜಿಸ್ಟರ್ ಮದುವೆ ಆಗ್ತಾರೆ. ಯಾರು? ಕಾನ್ಸ್ಟೇಬಲ್ ಹಾಗೆ ಮಹಿಳೆ. ಮದುವೆ ಆಗಿ ತನ್ನ ಕ್ವಾರ್ಟರ್ಸ್ಗೆ ಇವನು ಮಹಿಳೆಯನ್ನ ಕರ್ಕೊಂಡು ಹೋಗ್ತಾನೆ. ಯಾರು? ಇದೇ ಪೇದೆಯ ಕ್ವಾರ್ಟರ್ಸ್ ಇರುತ್ತೆ, ಆ ಕ್ವಾರ್ಟರ್ಸ್ಗೆ ಮದುವೆ ಆಗಿ ಕರ್ಕೊಂಡು ಹೋಗ್ತಾನೆ. ಮದುವೆ ಆದ್ಮೇಲೆ ಗೊತ್ತಾಗಿದೆ ಪೊಲೀಸ್ ಅಪ್ಪನ ಅಸಲಿ ಸ್ಟೋರಿ. ಆಕೆಗೆ ಇವನ ಸ್ಟೋರಿನೇ ಗೊತ್ತಿರ್ಲಿಲ್ಲ. ಆದ್ರೆ ಮದುವೆ ಆದ್ಮೇಲೆ ಆಕೆಗೆ ಸ್ಟೋರಿ ಗೊತ್ತಾಗತ್ತೆ, ಯಾವ ಪ್ರಜ್ವಲ್ ರೇವಣ್ಣಗೂ ಕಮ್ಮಿ ಇಲ್ಲ ಅನ್ನುವಂತಹ ಸ್ಟೋರಿ ಗೊತ್ತಾಗತ್ತೆ. ಅಂದ್ರೆ ಈತ ಎಂತ ಮಹಾನುಭಾವ ಇರ್ಬೋದು, ಎಂತ ನೋಡಿ. ಮಹಿಳೆಯರು ನೊಂದ್ಕೊಂಡು ನಮ್ಗೇನೋ ಕಷ್ಟ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಏನೋ ಒಂದು ಸಿಗುತ್ತೆ ಪೊಲೀಸ್ರಿಂದ, ನಮ್ಗೇನೋ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಇರುತ್ತೆ. ಆದ್ರೆ ಇವನ್ ಹಾಗಲ್ಲ ರೀ. ಆಕೆ FIR ಮಾಡಿದಾಳೆ ಈಗ, ಆದ್ರೂ ನೀವು ಅವನ್ನ ಬಂಧಿಸಿಲ್ಲ. ಯಾಕೆ ಹೇಳಿ? ಪೊಲೀಸ್ ಅಲ್ವಾ? ಸೊ ಹಾಗಾಗಿ ಪೊಲೀಸ್ ಏನೇ ಮಾಡಿದ್ರು ಸರಿ ಅನ್ನುವ ರೀತಿಯಲ್ಲಿ ಇದೆ ಇವ್ರನ್ನ. ಸರಿ, ಇವನ್ನ ನೋಡಿ ಒಂದ್ಸರಿ ಕಾನ್ಸ್ಟೇಬಲ್ ಮನೋಜ್ನ ಯಾವ ತರ ಇದ್ದಾನೆ, ಯಾವ ಲುಕ್ಕು ಹೇಗೆ ಅಂತ. ಸೊ ಆಮೇಲೆ ನಾನು ಇವನ್ನ ಅಸಲಿ ಮತ್ತೊಂದು ಸ್ಟೋರಿ ಹೇಳ್ತೀನಿ.